ಕೊರೆಯುವ ಮಿಂಚು ಚಿಮ್ಮಿ ಬಳಿಯುವಂತೆ ಕಾಮಿನಿ ಎದೆಯಿಂದ ಚಿಮ್ಮಿ ಬಳಿಯುವುದೊಮ್ಮೆ ಮಿಂಚಿನಂತಹ ಮಾತು. ಅಂತೆಯೇ ಕಾಮಿನಿಯ ಕುಹಕಕ್ಕೆ ಮಂಕಾಗಿ ಮೂಕವಾಗಿದೆ ಈ ಜಗದ ಜಾಣತನ. ಈ ಕಾಪಟ್ಯದ ಕೃತಿಯ ಮೇಲೆ ಕರತಿ ಎಂಬ ಮುದ್ರೆಯನ್ನೊತ್ತಿ ಮೈ ಮರತಿದೆ
ಮಹಾಮೋಹದಲ್ಲಿ ಮುಳಗಿ. ಓ ಎನ್ನ ದೊರೆಯೇ, ನೀನೆನ್ನ ಜೀವನದ ನೌಕೆಗೆ ಎಲೆ ಭಾನುಮತಿ, ಗಂಡನ ಆತ್ಮದೊಳುವಂತಹ ಶಕ್ತಿ ತುಂಬುವಳು ಹೆಂಡತಿ. ಅವಳಾಗದಿರೇ ಗರತಿ. ಈ ಪುರುಷನ ಪರಾಕ್ರಮಕ್ಕೆ ಚ್ಯುತಿ. ಎಲ್ಲಿ ಕಾಮಿನಿಯ ಕಣ್ಣಲ್ಲಿ ಕಾಮ ಕುಣಿದಾಡುವುದು, ಅಲ್ಲಿ ನಾಚಿ ಬಾರಳು ಜಯಲಕ್ಷ್ಮಿ. ಎಲ್ಲಿ ಸ್ವೈರತನ ಸುಳಿದಿರುವುದು, ಅಲ್ಲಿ ದೊರಕದ ಮಗೆ ಜಯಶ್ರೀಯ ದೊರೆತನ. ಸೋಲಿನಿಂದಲೇ ಬಂದ ವಿಕಾರ ವಿಭ್ರಮದಲ್ಲಿ ಹಿಡಿದಪ್ಪಿದ ನುಡಿಗಳನ್ನಾಡದೆಯೋ ಸಿಡಿದು ಸಿಡಿದಂತೆ ಈ ಗರತೆಯ ಮೈಮೈಯಲ್ಲಿ ಬಿದ್ದು ಜಗದ ಜಾನತನದ ಬಸಿಬುತ್ತೆ. ಜಗಜ್ಜೀವನ ಜಂಜಾಟದೊಳು ನೀವು ದಾರಿ ದಿಕ್ಕುಗಳು ತಪ್ಪಿದರು. ಭಾರತ ಸ್ತ್ರೀಗೆ ಎಂದಿಗೂ ದಿಕ್ಕು ತಪ್ಪುವುದಿಲ್ಲ, ದಾರಿ ತಪ್ಪಿದರು. ಭಾನುಮತಿ, ದಾರಿ ತಪ್ಪಿದೆ, ದಿಕ್ಕು ತಪ್ಪಿದೆದು ನಿಜ. ಆದರೆ ಭಾನುಮತಿ, ಇಂದು ನನ್ನ ಕೈ ಹಿಡಿದು ದಿಟದ ದಾರಿಯಲ್ಲಿ ತಂದಿರಿಸಿದರು ಆ ನನ್ನ ಶಕುನಿ ಮಾವನವರು. ನಿಮ್ಮ ಮಾವ ಶಕುನಿ ಕಲಹುತೆಯೇ. ಅವನಲ್ಲಿ ದೇವ ಭಾವನೆಗೆ ಎಳು ನೀರು, ಜಗವೆಲ್ಲ ನೀಚ ಭಾವನೆಗೆ ಬೆಳೆ ನೀರು. ಆ ಗಂಧರ್ವ ಕಟ್ಟಿನ ಮಾತನ್ನೆತ್ತಿ ಬಿತ್ತಿರುವ ವಿಕಾರದ ಬೀಜಗಳನ್ನು ನಿಮ್ಮ ಭೂಮಿಯೊಳು. ಕಾಂತ, ನಾನು ನಿಮ್ಮರನ್ನ ಮಾಡಿದ ನೆಲೆಗಟ್ಟಿನ ಮೇಲೆ ಸ್ವರ್ಗ ಕಟ್ಟಲಾಸಿದರೆ ಆ ನಿಮ್ಮ ಮಾವನು. ಕಾಂತ, ಇನ್ನು ನೀನು ಕುಣಿಸಿದಂತೆ ಕುಣಿಯುವವನಲ್ಲ ಈ ಕೌರವೇಶ. ನಾನೆಂದು ನಿಮ್ಮನ್ನು ಕುಡಿಸಿಲ್ಲ, ಆದರೆ ನೀ ಕುಣಿದೆ ಕಾಂತ ಶಕುನಿಯ ತಾಳಗತಿಯಲ್ಲಿ. ಇನ್ನಾದರೂ ಜಾಗರೂಕರಾದರೆ ನಿಮ್ಮನ್ನು ತಡೆಯುವ ಧೀರನಾರಿಲ್ಲ. ನಿಮ್ಮ ಗಂಭೀರ ಗಚ್ಚಲಿಗೆ ಕಂಪಿಸುವುದು ಜಗವೆಲ್ಲ. ಪ್ರಚಂಡ ಪರಾಕ್ರಮವು ನಿಮ್ಮೆದೆಯ ತುಂಬಿಹುದು. ಆದ್ದರಿಂದ ಶಕುನಿಯ ರೀತಿ ನೀತಿಗಳನ್ನೊತ್ತು ನೃತ್ಯ ನಡಿಯನ್ನ ದೇವ ರಾಜಕಾರಣದಲ್ಲಿ ಕಾಡರಾತ್ರಿ ಕವಿಯುತ್ತಿರಲಿ, ಘನಘೋರ ಕಕ್ಕಡಾಟದಲ್ಲಿ ಕಳಿಸುತ್ತಿರಲಿ. ಗಂಡಸು ತನ್ನ ಗರತಿಯಾದ ಹೆಂಡತಿ ಹಿತದ ಮಾತಿ ಕಿವಿಗೊಟ್ಟು ಬಾಳಿನ ಭೂಮಿಯಲ್ಲಿ ಹೆಜ್ಜೆಗಳನ್ನಿಟ್ಟರೆ ಆ ಯಮನ ಮುತ್ತಜ್ಜನ ಭೀತಿ ಇಲ್ಲ ಗಂಡಸಿಗೆ. ಅದು ವಿದ್ಯುತ್ ವೇಗದಿಂದೋಡಿ ಬರುತ್ತಿದೆ ಆ ಯಮನ ಕೋಳ. ಕೇಳದು ಅದರ ಕರ್ಕಶ ಕಠೋರ ಕಂಠಸ್ಥೋಲಂ. ಅಗೋ, ಅದೇನೋ ನಿನ್ನ ಧಾರೆ ಕಂಗಳಲ್ಲಿ ಮೂಡುತ್ತಿದೆ. ಅದು ಏನೋ ಉತ್ತರ ಕೊಡುತ್ತಿದೆ. ನರೇಶರೇ, ಈ ಭಾನುಮತಿಯ ಕಂಠದಲ್ಲಿ ಸ್ವೈರಣಿಯ ಸ್ವರ ಉಂಟೇನೆಂದು ಕೇಳಿಕೋಗಿದೆಯಾ? ಈ ಭಾನುಮತಿಯರಡಿಯಲ್ಲಿ ಜಾರಣಿಯ ಡೊಂಕ ಹೆಜ್ಜೆ ಇರುವುದೇನೆಂದು ಕೇಳಿ ಗಜಲಕ್ಷ್ಮಿಯ. ಈ ನಿಮ್ಮ ಪಟ್ಟದರಸಿ ನಡುವ ಜಾಣಕ್ಕೆ ಇನ್ನಾವ ಗಂಡಸು ಕೈಟ್ಟಿರುವೆಂಬುದನ್ನು ತಿಳಿದುಕೊಳ್ಳಿ ಬದರಾಣಿ ಸಿಂಹಿಣಿಯ ಮುಖದಿಂದ. ಮಾವನವರ ಮುಖದಿಂದ ಕೇಳಿದಾಗಲೇ ಸಿಡಿಲರುತ್ತಿದಂತ ಹೋಯಿತು. ಎಲ್ಲ ಕಲುಷಿತ ಕಲಬರವ ಕಡಿದೊಗೆದು ಹೇಳು, ಎತ್ತೇಳು. ನಿನಗೆ ನಿಮ್ಮಮ್ಮ ಬೇಕೋ ಅಥವಾ ಈ ನಿಮ್ಮಪ್ಪ ಬೇಕೋ? ನನಗೆ ನೀವಿಬ್ಬರು ಬೇಕು ಅಪ್ಪಾಜಿ. ನೀವಿಬ್ಬರು ನನ್ನ ಎರಡು ಕಣ್ಣಿನಂತೆ ಅಪ್ಪಾಜಿ. ಅಮ್ಮನ ಕೈಯಲ್ಲಿ ಅಮೃತವಿದೆ ಅಪ್ಪಾಜಿ. ಅಮ್ಮನನ್ನು ಕೊಲ್ಲಬೇಡ ಅಪ್ಪಾಜಿ. ಏಕೆ ಅಮ್ಮ? ಮಗು,
ಆರೊಡನೆ ಜಗಳವಾಡದೆ ಎಲ್ಲರೊಳ ಗೆಳೆತನ ಕಟ್ಟು ಹಾಗೆ ತರಬೇಟಿ. ಕಾಂತ, ಸಾರ್ವಭೌಮನು ನೀನು, ಸೇವಕಿ ನಾನು. ಇನ್ನು ತಾವಾವ ಪಾತ್ರ ಕೊಟ್ಟರು ಅದನ್ನು ಚೆನ್ನಾಗಿ ಕಳೆಕಟ್ಟುವಂತೆ ಮಾಡಿ ತೋರಿಸುವೆ ತಮ್ಮ ಬಾಣಿನ ರಂಗಭೂಮಿಯ ಮೇಲೆ. ತಮಗೆ ತಲೆಭಾರವಾದ ನನ್ನ ಈ ತರವನ್ನು ತುಂಡರಿಸಿ ನಾನ್ಯಾರು? ನಾನ್ಯಾರೆಂಬುವುದರ ನೆನಪು ಉದರಲಲ್ಲದೆ ನಿನ್ನ ಪರಿಧನೆಯೊಳಗಿಂದ ಅಂದು ನಿನ್ನನ್ ಬಿಗಿದು ಕಟ್ಟಿಕೊಂಡೊಯ್ದಿದ್ದ ಆ ಚಿತ್ರಸೇನ ಗಂಧರ್ವನೇ ನಾನು. ಅಂದು ನಿನ್ನನ್ ಬಿಡಿಸಿಕೊಂಡು ಬಂದಿದ್ದ ಆ ನಿನ್ನ ಅರ್ಜುನ ಇಂದು ನಿನ್ನ ಬದ್ಧ ವೈರಿ. ಅಂದಿನ ಭೀಷ್ಮ ದ್ರೋಣರಿಲ್ಲ, ಇಂದಿನ ಈ ನಿನ್ನ ಹಸ್ತಿನಾವತಿ. ಮತ್ತೆ ಮತ್ತೆ ಆ ಅಶ್ವತ್ಥಾಮನ ಬಗೆಗಾಗಿ ನಿನ್ನೆದಗೇರಿದೆ ಬೇರೊಂದು ಬಣ್ಣ. ಎಲವ ಕಿಲಗ್ರಣಿಯೇ, ಊಜಿನ ಜಾಲದಲ್ಲಿ ಬಿದ್ದ ಹಕ್ಕಿಗಳಂತೆ ದಿಕ್ಕು ಚದುರಿದ ಪಾಂಡವರ ಪಟ್ಟದರಸಿಯ ಉಟ್ಟ ಸೀರೆಯನ್ನು ಸೆಳೆಯಲಾಚಿಸಿದ ನರರಕ್ಕಸನೆ. ಆ ಸಮಯದೊಳ್ ಪಾಂಡವರೆದೆಯೋಳ್ ಉಂಟಾದ ಪರಿತಾಪದ ಪರಿಚಯ ನಿನ್ನೆದೆಗೆ ಮಾಡಿಕೊಡಲಿಕ್ಕೆ ಈ ನಿನ್ನಲ್ಲಿ ಸರ್ಗ ನನ್ನ ಕೈಯಿಂದ ಕೆತ್ತಿಸುತ್ತಿದೆ ಈ ನೋಟದ ಚಿತ್ತಾರವನ್ನು. ಮುಯ್ಯವನೇ ಮತಿಸೆ. ಕರ್ಮದೊಳಗಿರುವ ಗಂಧರ್ವನೇ, ಕರ್ಮ ನನ್ನನ್ನು ಕಟ್ಟಿ ಕೆಳಗುರುಳಿಸುವುದಲ್ಲೇ ನಲ್ಲೆದೆಯ ಗುರಿಯ ತಲುಪದೆ ತಡೆವವನಲ್ಲ ಈ ಛಲದಂಕಮಲ್ಲ. ಓ ಗಂಧರ್ವನೇ, ಬಾಗದೆ ಬದುಕುವ ಬಗೆಯ ಬಣ್ಣ ಒಯ್ದಿದೆ ಈ ಕೌರವೇಶನ ಎದೆಗೆ. ಎಲವೋ ಗಂಧರ್ವನೇ, ಹಠ ಯೋಗದ ದಿಟದ ಚಿತ್ತಾರ ಈ ಪುರುಷಾಕಾರ. ಪುರುಷಾಕಾರ. ಓ ಸರ್ಪಲಾಂಛನನೇ, ನೀನೀಗ ಈ ಗಂಧರ್ವನ ಮುಂದೆ ನಿಶಕ್ತನು ನಿರಾಧಾರನು. ದ್ರೋಣ ಅಶ್ವತ್ಥಾಮರನ್ನು ಮೀರಿರುವ ಮಹಾವೀರ ಕರ್ಣನು ಕರಿಪುರದಲ್ಲಿರುವ ನೆಮ್ಮದನ್ನು ಕಾಣದೆ ಬಂದುದಕ್ಕೆ ನೀ ಪಂದೆಯಾದಿಯಲವೋ ಗಂಧರ್ವರೇ. ಅಂದಿನ ನೋಟದಲ್ಲಿ ನೋಡುತ್ತಿರುವ ಆ ನಿನ್ನ ಗೆಳೆಯ ಕಾರಣ, ಆ ನಿನ್ನ ಶೂರ ಕಾರಣ, ಆ ನಿನ್ನ ವೀರ ಕಾರಣ, ಆ ನಿನ್ನ ಪರಾಕ್ರಮಿ ಕಾರಣ, ಆ ನಿನ್ನ ಅಂಗರಕ್ಷಕ ಕಾರಣ ನನಗೆ ತೃಣ ಸಮಾನ. ತೆಗೆದುಕೋ ಈ ಗಂಧರ್ವನ ಪಾಶವನ್ನ. ಭಾನುಮತಿ, ಅಂದಿನ ರತಿಯ ಚಿತ್ತಾರ ಇಂದಿಗೂ ಮಾಸಿಲ್ಲ. ಆಹಾ, ಮೂರುವರೆ ಗಂಟೆ ಕಾಡಿಯ ಕೈಯ ತ್ರಿಶೂಲಕ್ಕೆ ಜಂಗಿಲ್ಲ.
ಈ ಗಂಧರ್ವ ಬೀಸುವ ಬಲೆ ಮಾಯೆಯ ಮೋಸದ ಬಲೆ. ಅದೇನಂತಹ ಮಹತ್ವದ್ದಲ್ಲ. ಆ ಯಮನ ಬಲೆಯ ಕತ್ತರಿಸಿದ ಗರತಿಯ ಧರ್ಮಬಲ್ಲವಳಿಗೆ. ಹಾಗಾದರೆ ಮಲ್ಲರ ಮಲ್ಲ ಚಲದಂಕ ಮಲ್ಲ ನಿಂತು ನೋಡುತ್ತಿರು. ಈ ನಿನ್ನ ನಲ್ಲೆಯ ಗಲ್ಲದ ಮೇಲೆ, ಈ ನಿನ್ನ ನಲ್ಲೆಯ ಗಲ್ಲದ ಮೇಲೆ ಈ ಗಂಧರ್ವನು ತನ್ನ ದಂತ ಮುದ್ರೆಯನ್ನೊತ್ತುವನು. ಭಾನುಮತಿ ಈ ಗಂಧರ್ವ ಲೋಕಕ್ಕೆ ಬರುವೆಯೋ ಇಲ್ಲ ಈ ನಿನ್ನ ಕಂದನನ್ನ ಕಳೆದುಕೊಳ್ಳುವೆಯೋ? ನುಡಿಸು ನಾಲಿಗೆಯ ಭಾನುಮತಿ. ನನ್ನ ವಿಮಾನಕ್ಕೆ ಕಟ್ಟಿದ ಗಂಟೆ ಬಾರಿಸುತ್ತಿದೆ. ಅದು 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 ನುಡಿತ ಮೂರು ಮುಗಿಯುವುದರೊಳಗಾಗಿ ನೋಡೇ ಭಾನುಮತಿ. ಅಕ್ಕ ಅಕ್ಕ ಏನಿದು? ನಾನು ಅವನ ಓಟವನ್ನು ನೋಡುತ್ತಲಿರುವೆ. ಸಾಮ್ರಾಟ ಯಾರು? ಚಿತ್ರಸೇನ ಗಂಧರ್ವನೇ, ಕುರುರಾಜ್ಯದ ವೈರಿ, ಯಲವಾ ಗುಣಹೀನ ಗಂಧರ್ವನೇ. ಮೊದಲೆನೆದುಕೋ ಕೌರವೇಶನಿಗೆ ಬಿಗುದಿದ್ದ ಗಂಧರ್ವ ಪಾಶವನ್ನು ಯಲವೋ ಗಂಧರ್ವನೇ, ನನ್ನನ್ನು ನೋಡುತ್ತಲೇ ನಿನ್ನ ಕೈ ಕಾಲುಗಳ ನಾಡಿ ಸ್ಪಂದನ ನಿಂತುವಾಯಿತು. ನಿನ್ನನ್ನು ಕೊಲ್ಲಲು ನನ್ನ ಧರ್ಮದ ಕೈ ಏಳದು. ಆದ್ದರಿಂದ ದೇವನ ಕಣ್ಮರಿಯಾಗು. ಘೋರ ಗರ್ಜನೆಯಳು ಸಿಡಿಲಿನಂತೆರಗಿದ ಗಂಧರ್ವನು ಗರ್ಜನ ಎದಗಿದ ಮೌನದಲ್ಲಿ ಮರಿಯಾದುದೇಕೆಂಬುದರ ಕಾರಣ ಗೊತ್ತಾಯಿತೆ. ಗಜಪುರದ ಅರಸನೇ ಸಾಮ್ರಾಟ, ಒಂದಾನೊಂದು ಸಮಯದಲ್ಲಿ ನನ್ನ ತಾಯಿಯು ಹೀಗೆ ಹೇಳಿದರು, ಮಗು ಅಶ್ವತ್ಥಾಮ, ನಿನ್ನ ಕಣ್ಣಡನೆ ಕೆಂಪರಿಸಲು ಕಣ್ಮುಚ್ಚರು, ಗಂಧರ್ವರ ಬಾಯಿಗೆ ಬೀಗ ಬೀಳುವರು. ಆಗ ನಿನ್ನ ಹತ್ತಿರದಲ್ಲೇ ನಿಂತ ಕುಲವತಿ ಸಹಗರತಿ ಎಂದು ತಿಳಿ ಸಮಸ್ತ ಭಾರತಕ್ಕೆ ನನ್ನ ಹೆತ್ತಾಯಿ ಮಾತು ಸತ್ಯವಾಯ್ತೆಂದು. ಅಕ್ಕ, ಏನಿಲ್ಲ ಅಕ್ಕ, ಬ್ರಾಹ್ಮಣ ಧರ್ಮವೇ ಇಂದು ನನ್ನ ರೂಪದಲ್ಲಿ ಬಾಗುತ್ತಿದೆ. ಗರತಿಯ ಪಾದದಲ್ಲಿ. ಗರತಿ ಯಾವುದೇ ಕುಲದವಳಿರಲಿ, ಯಾವುದೇ ಮತದವಳಿರಲಿ, ಆ ಗರತಿಯ ನಾಮೋಚ್ಚಾರವೇ ಗಾಯತ್ರಿ ಮಂತ್ರ ಸಮಸ್ತ ಭಾರತಕ್ಕೆ. ಆರ್ಯಪುತ್ರ, ಅಶ್ವತ್ಥಾಮನೋರ್ವನೇ ಅಪ್ರತಿಮಲ್ಲ ಇಂದಿನ ಕುರುಜೀವನ ರಂಗದಲ್ಲಿ, ಅಲ್ಲವೇ ಆರ್ಯಪುತ್ರ? ನನಗೊಂದೂ ತಿಳಿಯದಾಗಿದೆ. ವಿಚಿತ್ರ ಸನ್ನಿವೇಶದಲ್ಲಿ ನಿಂತಿದ್ದು ಬೆಳ್ಳಗಿರುವುದೆಲ್ಲ ಹಾಲಲ್ಲ. ಓ ಛಲದಂಗಮಲ್ಲ, ಬರೀ ಸಂಶಯದಲ್ಲಿ ಕುರುಡ ನಂಬಿಕೆಯಲ್ಲಿ ಒತ್ತಿ ಬರೀ ಕಣ್ಣಿಗೆ ಕತ್ತಲೆ. ಕಾಂತ ಕಳಿಸಿ ಕಂಡಿರಿದರೆ ಸತ್ಯವಾಗಿಯೂ ಸೂರ್ಯಗಳು ಹಗೆಗಳು ಹಸ್ತಿನಾವತಿ ಅಷ್ಟೈಶ್ವರ್ಯ ಬಂದಿಲ್ಲ.
ಕಣ್ಣಿಲ್ಲ ಕತ್ತಲೆಗೆ ಕತ್ತಲೆ ಬರೀ ವಿಕಾರವಶನಾದ ಗಜಪುರದ ಬಿಡಾರವನ್ನು ನಾನೀಗ ಸೇರಲಿ.